ಅಭಿನಂದನೆಗಳು. ಮತ್ತೆ ಕ್ಲಾಪ್ಸ್ ಹಾಕಿ, ಕ್ಲಾಪ್ಸ್ ಮಾಡಿ, ಕ್ಲಾಪ್ ಮಾಡಿ. ಸಿಗದೇ ಇರಲಿದ್ರೆ ಇವತ್ತು ಕೂಡ ನಮ್ಮ ನಾಡ್ತಾ ಇರೋರು ಕೆಲವು ಪ್ರಬಲ ಸಮುದಾಯದವರೇ ಆಗಿರ್ತಾ ಇದ್ರು ಅಲ್ವಾ. ಸೊ ಹಾಗಾಗಿ ದುರ್ಬಲ ವರ್ಗದವರಿಗೂ ಕೂಡ ಅಧಿಕಾರ ಸಿಗಬೇಕು ಅಂತ ಹಾಗಾಗಿ ಆ ಒಂದು ಸಮಿತಿಯನ್ನ ರಚಿಸಿದ್ದಾರೆ. ಆದ್ರೆ ಈ ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಬಹುತೇಕ ಆಯಕಟ್ಟಿನ ಜಾಗಗಳು ಹೇಳ್ತೇವೆ, ಅತ್ಯುನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದವರು ಅವರೆಲ್ಲರೂ ಕೂಡ ಪ್ರಬಲ ಸಮುದಾಯದವರೇ ಆಗಿರೋ ಕಾರಣಕ್ಕಾಗಿ ಆ ಒಂದು ನಾವು ಕೇಳುವಂತ ಯಾವುದೇ ದಾಖಲೆಗಳನ್ನ ನೀಡ್ತಾ ಇರಲಿಲ್ಲ ಅಂತ. ಯಾಕಂದ್ರೆ ಇವತ್ತು ನಾವು ಅಧಿಕಾರದಲ್ಲಿದ್ದೇವೆ, ಬಹುಶಃ ನಾಳೆ ಹಿಂದುಳಿದ ವರ್ಗದವರು ನಮ್ಮನ್ನ ಆಳುವಂತ ಪರಿಸ್ಥಿತಿ ಬಂದ್ರೆ ಅವರ ಕೈ ಕೆಳಗೆ ನಾವು ಕೆಲಸ ಮಾಡ್ಬೇಕಲ್ವಾ ಅಂತ. ಸೊ ಹಾಗಾಗಿ ಇದಕ್ಕೆ ದೇವರಾಜ ಅರಸು ಅವರು ಕಂಡುಕೊಂಡ ಉತ್ತರ ಏನು ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ಅಥವಾ ನ್ಯಾಯದ ಸಮಿತಿಯವರು ಹಿಂದುಳಿದವರು ಯಾರು, ಅತಿ ಹಿಂದುಳಿದವರು ಯಾರು ಅಂತ ಹೇಳಿ ಶಿಫಾರಸನ್ನ ಕೊಡ್ತಾರೆ. ಇಡೀ ಭಾರತದಲ್ಲಿ ಒಂದು ಇಂಥ ಸಮಿತಿ ನೀಡಿದಂತಹ ಶಿಫಾರಸನ್ನ ಬಳಸಿಕೊಂಡು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ